ಹಾಯ್, ವೆಲ್ಕಮ್ ಟು ಸುಚಿ ವರ್ಲ್ಡ್. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಎ ಮೈಸೂರು, ಬಿ ಹುಬ್ಬಳ್ಳಿ, ಸಿ ಮಂಗಳೂರು, ಡಿ ಬೆಂಗಳೂರು. ಸರಿಯಾದ ಉತ್ತರ ಡಿ ಬೆಂಗಳೂರು. ಎರಡನೇ ಕ್ವಶನ್, ಭಾರತದ ರಾಜಧಾನಿ ಯಾವುದು? ಎ ಮುಂಬೈ, ಬಿ ಚೆನ್ನೈ, ಸಿ ನವದೆಹಲಿ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಸಿ ನವದೆಹಲಿ. ಮೂರನೇ ಕ್ವಶನ್, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಎ ರ್ಯಾಮ್, ಬಿ ಹಾರ್ಡ್ ಡಿಸ್ಕ್, ಸಿ ಮಾನಿಟರ್, ಡಿ ಸಿಪಿಯು. ಸರಿಯಾದ ಉತ್ತರ ಡಿ ಸಿಪಿಯು. ಸಿಪಿಯುನ ಫುಲ್ ಫಾರ್ಮ್ ನಾವು ನೋಡೋದಾದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಎಲ್ಲಾ ಸೂಚನೆಗಳನ್ನು ಸಂಸ್ಕರಿಸಿ ಎಲ್ಲಾ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಎಕ್ಸಾಂಪಲ್, ಲೆಕ್ಕಾಚಾರ ಮಾಡುವುದು, ಡೇಟಾವನ್ನು ಸಂಸ್ಕರಿಸುವುದು ಮತ್ತು ಉಳಿದ ಎಲ್ಲಾ ಭಾಗಗಳಿಗೆ ಆದೇಶವನ್ನು ನೀಡುವುದು ಸಿಪಿಯುನ ಕೆಲಸ. ಆದ್ದರಿಂದ ಸಿಪಿಯು ಅನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯುತ್ತಾರೆ. ನಾಲ್ಕನೆಯ ಕ್ವಶನ್, ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಏಪ್ರಿಲ್ 22, ಬಿ ಮೇ 1, ಸಿ ಜೂನ್ 5, ಡಿ ಜುಲೈ 1. ಸರಿಯಾದ ಉತ್ತರ ಸಿ ಜೂನ್ 5. ಐದನೇ ಕ್ವಶನ್, ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಎ ಪಶ್ಚಿಮ, ಬಿ ಉತ್ತರ, ಸಿ ದಕ್ಷಿಣ, ಡಿ ಪೂರ್ವ. ಸರಿಯಾದ ಉತ್ತರ ಡಿ ಪೂರ್ವ. ಆರನೆಯ ಕ್ವಶನ್, ಭಾರತದ ಕರೆನ್ಸಿ ಯಾವುದು? ಎ ಡಾಲರ್, ಬಿ ಯೂರೋ, ಸಿ ಎನ್, ಡಿ ರೂಪಾಯಿ. ಸರಿಯಾದ ಉತ್ತರ ಡಿ ರೂಪಾಯಿ. ಏಳನೇ ಕ್ವಶನ್, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಎ ಹೃದಯ, ಬಿ ಶ್ವಾಸಕೋಶ, ಸಿ ಮೆದುಳು, ಡಿ ಚರ್ಮ. ಸರಿಯಾದ ಉತ್ತರ ಡಿ ಚರ್ಮ. ಎಂಟನೆಯ ಕ್ವಶನ್, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಎ 29, ಬಿ 30,
ಸಿ 31, ಡಿ 32. ಸರಿಯಾದ ಉತ್ತರ ಸಿ 31. 9ನೆಯ ಕ್ವಶನ್. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಎ ಮಂಗಳ, ಬಿ ಗುರು, ಸಿ ಭೂಮಿ, ಡಿ ಶನಿ. ಸರಿಯಾದ ಉತ್ತರ ಬಿ ಗುರು. 10ನೆಯ ಕ್ವಶನ್. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಎ ಸೂರ್ಯ, ಬಿ ಮಂಗಳ, ಸಿ ಚಂದ್ರ, ಡಿ ಶುಕ್ರ. ಸರಿಯಾದ ಉತ್ತರ ಸಿ ಚಂದ್ರ. ನನ್ನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ಮೊದಲು ಪಡೆಯಲು ಪಕ್ಕದಲ್ಲಿಯೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.